ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇವತ್ತು ಸಾಯಂಕಾಲ ನಮ್ಮ ಫ್ರೆಂಡ್ ಮಗುದು ಅನ್ನಪ್ರಾಸನ ಸೆರೆಮನಿ ಇತ್ತು. ಅಂದ್ರೆ ಮೊದಲನೇ ಸರಿ ಮಗುಗೆ ಸಾಲಿಡ್ ಫುಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ, ಸೊ ಹಾಗಾಗಿ ಒಂದು ಪುಟ್ಟು ಫಂಕ್ಷನ್ ಇಟ್ಕೊಂಡಿದ್ರು. ಹಾಗಾಗಿ ಒಂದು ಗಿಫ್ಟ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಆನ್ಲೈನ್ ಅಲ್ಲೇ ಶಾಪಿಂಗ್ ಕೂಡ ಮಾಡ್ಬೋದಿತ್ತು. ನನಗೆ ಆನ್ಲೈನ್ ಶಾಪಿಂಗ್ ಅಷ್ಟು ಇಷ್ಟ ಆಗೋದಿಲ್ಲ. ನನಗೆ ಸ್ಟೋರ್ಗೆ ಹೋಗ್ಬಿಟ್ಟು ಕ್ವಾಲಿಟಿ ಹೇಗಿದೆ ನೋಡ್ಬಿಟ್ಟು ತಗೊಬೇಕು. ಬಟ್ಟೆ ಆಗಿರ್ಬೋದು, ಟಾಯ್ಸ್ ಆಗಿರ್ಬೋದು, ಅಥವಾ ಏನೇ ಒಂದು ಥಿಂಗ್ಸ್ ಆಗಿರ್ಬೋದು. ಸೊ ನಾನು ಯಾವಾಗಲೂ ಸ್ಟೋರ್ಗೆ ವಿಸಿಟ್ ಮಾಡಿ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಟಾಯ್ಸ್ನ ತಗೊಂಡೆ. ಸುಮಾರಷ್ಟು ಹುಡುಕ್ತೆ, ಆದರೆ ನನಗೆ ಇದು ಇಷ್ಟ ಆಯಿತು. ಮಗುಗಿನ್ನ 5 ತುಂಬಿ 6 ತಿಂಗಳಷ್ಟೇ. ಸೊ 2 ವರ್ಷದವರೆಗೂ ಅಂತೂ ಯೂಸ್ ಮಾಡ್ಬೋದು. ಅದರಲ್ಲೂ ಒಟ್ಟು ಮಗು ಆಗಿರೋದ್ರಿಂದ ಜಸ್ಟ್ ಕೈಯಲ್ಲಿ ಟಚ್ ಮಾಡಿದ್ರೆ ಸಾಕು, ಲೈಟ್ಸ್ ಬರುತ್ತೆ, ನಂಬರ್ಸ್ ಹೇಳುತ್ತೆ, ಹಾಗೆ ಆಲ್ಫಾಬೆಟ್ಸ್ ಇರುತ್ತೆ, ಕಲರ್ಸ್ ಎಲ್ಲ ಕಲ್ತ್ಕೊಬೋದು. ಸೊ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಿಮಗೂ ಕೂಡ ಅಮೆರಿಕಾದಲ್ಲಿ ಯಾವ ರೀತಿ ಎಲ್ಲ ಟಾಯ್ ಸಿಗುತ್ತೆ ಅಂತ ಒಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು. ಇಂಡಿಯಾದಲ್ಲೂ ಎಲ್ಲ ಸಿಗುತ್ತೆ, ಬಟ್ ಒಂದಂತೂ ಹೇಳ್ತೀನಿ, ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಇಂಡಿಯಾದಲ್ಲೂ ತುಂಬ ಟಾಯ್ಸ್ ಎಲ್ಲ ಶಾಪ್ ಮಾಡಿದ್ದೀನಲ್ವ, ಸೊ ಇಲ್ಲಿಗೆ ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಚಾಕ್ಲೇಟ್ಸ್ ಆಗಿರ್ಬೋದು, ಹಾಗೆ ಟಾಯ್ಸ್ ಆಗಿರ್ಬೋದು, ಕ್ವಾಲಿಟಿನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಪ್ರೈಸ್ ಜಾಸ್ತಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮೊದಲೇ ಮಾತಿಲ್ವಾ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ, ಅದು ನಿಜಾನೇ ಅಂತ ಅನ್ಸುತ್ತೆ ನನಗೆ ಕೆಲವು ಸರಿ ಇಲ್ಲಿ ಒಂದಷ್ಟು ಐಟಮ್ಸ್ ಎಲ್ಲ ನೋಡಿದಾಗ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಬಾತ್ ಟಬ್ ಇದೆ, ಅಂದರೆ ಬಾರ್ಬಿಗೆ ಸ್ನಾನ ಮಾಡಿಸೋ ಅಂತ ಒಂದು ಟಬ್. ನನ್ನ ಚಿಕ್ಕ ಮಗಳಿಗೆ ತುಂಬಾ ಇಷ್ಟ ಆಗುತ್ತೆ. ಅವಳಿಗೆ ಬಾರ್ಬಿಗೆ ಟಾಯ್ಸ್ ಕೇಳಿದ್ಲು, ಬಟ್ ಇಲ್ಲಿ ನೋಡಿದ್ಮೇಲೆ ಇದು ಇಷ್ಟ ಆಗ್ಬೋದು ಅಂತ ನೋಡ್ತಾ ಇದ್ದೆ. ಕೊಡ್ಸಿದ್ರೆ ಖುಷಿಯಾಗಿ ಒಂದು ಸ್ವಲ್ಪ ದಿನ ಆಟ ಆಡ್ಬೋದು, ಬಟ್ ಮನೆಯಲ್ಲೆಲ್ಲ ನೀರು ಚೆಲ್ತಿರ್ತಾಳೆ, ಅದಕ್ಕೋಸ್ಕರ ಬೇಡ ಅದು ಅಂತ ಹೇಳ್ಬಿಟ್ಟು ಬೇರೆ ಈ ರೀತಿ ಯಾವುದಾದ್ರು ಒಂದು ಡಾಲ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಹೆಣ್ಮಕ್ಳಿಗಾಗ್ಬೋದು, ಗಂಡು ಮಕ್ಳಿಗಾಗ್ಬೋದು, ತುಂಬಾ ಅಂದರೆ ತುಂಬಾ ಆಪ್ಷನ್ಸ್ ಇರುತ್ತೆ ಟಾಯ್ಸಲ್ಲಿ. ನನಗೆ ಪರ್ಸ್ನಲಿ ಟಾರ್ಗೆಟಲ್ಲಿ ಶಾಪ್ ಮಾಡೋದು ತುಂಬ ಇಷ್ಟ ಆಗುತ್ತೆ. ಈ ಒಂದು ವಿಡಿಯೋ ಅಮೆರಿಕಾದಲ್ಲಿ ಯಾರಾದರೂ ಇದ್ದರೆ ಈ ಸ್ಟೋರ್ ವಿಸಿಟ್ ಮಾಡಿದರೆ ನಿಮ್ಗೆ ಐಡಿಯಾ ಇರುತ್ತೆ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ಅಂದರೆ ಐಡಿಯಾ ಇಲ್ಲದಿರೋರು ಕೂಡ ವಿಸಿಟ್ ಮಾಡ್ಬೋದು. ವಾಲ್ಮಾರ್ಟಲ್ಲೂ ಚೆನ್ನಾಗಿರುತ್ತೆ, ಬಟ್ ನನಗೆ ದಿ ಬೆಸ್ಟ್ ಅಂತ ಅಂದರೆ ಟಾರ್ಗೆಟೇ ಯಾವಾಗಲೂ ಅಷ್ಟೇ. ಬಟ್ಟೆ ಆಗಿರಲಿ ಅಥವಾ ಈ ಥರ ಒಂದಷ್ಟು ಟಾಯ್ಸ್ ಆಗಿರಲಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಫೈನಲಿ ಈ ಒಂದು ಡಾಲ್ನ ನಾನು ಸೆಲೆಕ್ಟ್ ಮಾಡಿದೆ. ಎರಡರ ಮಧ್ಯ ಕನ್ಫ್ಯೂಷನ್ ಇತ್ತು ಯಾವ್ದು ತಗೊಳ್ಳಿ ಅಂತ ಹೇಳ್ಬಿಟ್ಟು. ಈ ಥರ ಇಂಡಿಯಾದಲ್ಲಿ ಇರಬೇಕಾದ್ರೆ ಮಕ್ಳ ಹತ್ರ 2 ಡಾಲ್ಸ್ ಇತ್ತು, ದೊಡ್ಡೊಳಗೊಂದು ಚಿಕ್ಕೊಳಗೊಂದು ಅಂತ ಕೊಡ್ಸಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅದು ನೆನಪಾಯಿತು ಇದನ್ನು ತೊಗೊಳ್ಬೇಕಾದ್ರೆ. ಹಾಗೆ ಇಲ್ಲಿ ಯೂನಿಫಾರ್ಮ್ ಹಾಕಿರೋಂಥದ್ದು, ಸ್ಕೂಲ್ ಯೂನಿಫಾರ್ಮ್ ಆಗಿರ್ಬೋದು, ಬ್ಯಾಕ್ ಪ್ಯಾಕ್ ಎಲ್ಲನೂ ಇತ್ತು. ಕೆಲವೊಂದು ಟಾಯ್ಸ್ಗೆ ಡಾಗ್ ಇಟ್ಕೊಂಡಿರೋ ಅಂಥದ್ದು, ಆ ಥರ ಎಲ್ಲ ಡಿಫ್ರೆಂಟ್ ಆಗಿತ್ತು. ಸೊ ಫೈನಲಿ ಅದೊಂದು ಸೆಲೆಕ್ಟ್ ಮಾಡಿಕೊಂಡೆ. ಇನ್ನು ಬೇಕ್ರಿ ಹತ್ರ ಬಂದೆ, ಏನು ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಇನ್ನು ನಾನು ರೀಸೆಂಟ್ ವ್ಲಾಗಲ್ಲಿ ಹೇಳಿದ್ದೆ, ಈ ಬ್ರೆಡ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಕ್ರೋಗರ್ಗೆ ಕಂಪೇರ್ ಮಾಡಿದ್ರೆ ಟಾರ್ಗೆಟಲ್ಲಿ $1 ಕಮ್ಮಿ ಇತ್ತು, ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ, ಆದರೆ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಇಂಟ್ರೆಸ್ಟ್ ಇದ್ದರೆ. ರೀಸೆಂಟಾಗಿ ಡೋನಟ್ಸ್ ಕೊಡಿಸಿದ್ದೆ, ಬಟ್ ತುಂಬ ಕಮ್ಮಿ ಕ್ವಾಂಟಿಟಿನಲ್ಲಿ ಕೊಡಿಸಿದ್ದೆ. ಅವ್ರೇನು ಬೇಕು ಅಂತಲೂ ಕೇಳೋದಿಲ್ಲ ಪಾಪ. ನಾನೇ ಇರಲಿ ಅಂತ ಹೇಳ್ಬಿಟ್ಟು ಡೋನಟ್ಸ್ ತೊಗೊಂಡು, ಹಾಗೆ ಇಲ್ಲಿ ಮ್ಯಾಡ್ಲಿ ನೋಡ್ತಾ ಇರ್ಬೋದು, ಇದು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ. ಕಾಸ್ಕೋನಲ್ಲಿ ಕೂಡ ಸಿಗುತ್ತೆ, ಆದರೆ ಟೇಸ್ಟ್ ಅಂತೂ ಚೇಂಜ್ ಇರುತ್ತೆ ಒಂದು ಬೇಕ್ರಿಗಿಂತ ಇನ್ನೊಂದು ಬೇಕ್ರಿನಲ್ಲಿ. ಇದಿಷ್ಟು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.